ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲ್ಲೇಶ್ವರಂ ಸದಾ ಜನರಿಂದ ಗಿಜ್ಜಿಗಿಡ್ತಿರೋ ಬೆಂಗಳೂರಿನ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ಇನ್ನು ಸಂಪಿಗೆ ರಸ್ತೆ ಅಂದ್ರೆ ಪಾದಾಚಾರಿಗಳಿಗೆ ಕಷ್ಟನೋ ಕಷ್ಟ. ಯಾಕಂದ್ರೆ ಈ ರಸ್ತೆ ಫುಟ್ಪಾತ್ ಯಾವಾಗ್ಲೂ ವ್ಯಾಪಾರಿಗಳಿಂದ ತುಂಬಿ ತುಳುಕ್ತಿರುತ್ತೆ. ಇದನ್ನ ಮನಗಂಡ ಜಿಬಿಎ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಫುಟ್ಪಾತ್ ತೆರವು ಮಾಡಿದ್ದು ಹಳೇ ಮಲ್ಲೇಶ್ವರಂನ ಕಳೆಯನ್ನ ಮರುಕಳಿಸಿದೆ. 5ನೇ ದಿನವೂ ಮುಂದುವರೆದ ಆಪರೇಷನ್ ಫುಟ್ಪಾತ್. ಮಲ್ಲೇಶ್ವರಂ ಫುಟ್ಪಾತ್ ವ್ಯಾಪಾರಿಗಳ ತೆರವು ಮಾಡಿದ ಜಿಬಿಎ. ಬೆಂಗಳೂರಿನಲ್ಲಿ ಜಿಬಿಎ ವತಿಯಿಂದ ಕೈಗೊಂಡಿರೋ ಆಪರೇಷನ್ ಫುಟ್ಪಾತ್ 5ನೇ ದಿನಕ್ಕೆ ಕಾಲಿಟ್ಟಿದೆ. ಹಲವು ವರ್ಷಗಳಿಂದ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿದ್ದ ವ್ಯಾಪಾರಿಗಳ ತೆರವಿಗೆ ಅಧಿಕಾರಿಗಳು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇದರ ಪರಿಣಾಮ ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 350 ಕಿಲೋಮೀಟರ್ ಪಾದಾಚಾರಿ ಮಾರ್ಗ ತೆರವು ಮಾಡಿದಂತಾಗಿದೆ. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದ ಹಾಗೆ ಲಕ್ಷಾಂತರ ಮಹಿಳೆಯರ ಶಾಪಿಂಗ್ ಹಾಟ್ಸ್ಪಾಟ್ ಆದ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಬಲು ಕಷ್ಟವಾಗ್ತಿತ್ತು. ಇಡೀ ರಸ್ತೆ ಎರಡು ಬದಿಯ ಫುಟ್ಪಾತ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದಲೇ ತುಂಬಿ ತುಳುಕ್ತಿರ್ತಿತ್ತು. ಈ ರಸ್ತೆಯಲ್ಲಿ ಪಾದಾಚಾರಿಗಳು ಓಡಾಡೋಕ್ಕಾಗದೆ ರಸ್ತೆ ಮೇಲೆ ಓಡಾಡೋ ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಫುಟ್ಪಾತ್ ತೆರವಿನ ಹೆಸರಿನಲ್ಲಿ ಪಶ್ಚಿಮ ನಗರ ಪಾಲಿಕೆ ಅಧಿಕಾರಿಗಳು 2 ಕಿಲೋಮೀಟರ್ ಉದ್ದದ ಫುಟ್ಪಾತ್ ತೆರವುಗೊಳಿಸಿದ್ದಾರೆ. ಭಾಳ ಅನುಕೂಲ ಆಗ್ತಿದೆ. ನಾವು ಓಡಾಡೋದಕ್ಕೆ ಜಾಗ ಆಗ್ತಾ ಇರಲಿಲ್ಲ. ವಯಸ್ಸಾದವರು ಫುಟ್ಪಾತ್ ಮೇಲೆ ಹೋದರೆ ಸೇಫ್ ಅಲ್ವಾ. ಬಂದರೆ ಅಕಸ್ಮಾತ್ ಏನಾದರೂ ಐಟಮ್ ಕಾಲು ತಗಲ್ಬಿಟ್ರೆ ಅದಕ್ಕೂ ಬೈಯೋರು, ಬೋಣಿ ಆಗಿಲ್ಲ ನೀವು ಹಿಂಗೆ ಮಾಡಿಬಿಟ್ರಿ ಅಂತ ಬಾಯಿಗೆ ಬಂದಂಗೆ ಮಾತಾಡೋರು. ಭಾಳ ಬೇಜಾರಾಗ್ಬಿಟ್ಟಿತ್ತು. ಕೆಲವು ದಿನ ನಾನು ಈ ಸಂಪಿಗೆ ರೋಡು ಇಲ್ಲಿತ್ತಲ್ಲ, ಈ ಕಡೆ ಬರೋಕ್ಕೆ ಹೋಗ್ತಾ ಇರಲಿಲ್ಲ ಬೈಕ್ಗೆ. ಈಗ ಆರಾಮಾಗಿ ನಾನು ಚಿಕ್ಕವನಿದ್ದಾಗಿತ್ತಲ್ಲ ಫುಟ್ಪಾತು, ಅಷ್ಟು ದೊಡ್ಡದಾಗಿ ಫುಟ್ಪಾತ್ ಕಾಣ್ತಾ ಇದೆ. ಬಹಳ ವರ್ಷಗಳಾದ್ಮೇಲೆ ಕಾಣ್ತಾ ಇದೆ ಇದು. ಜಿಬಿಎ ಅಧಿಕಾರಿಗಳ ನಡೆಗೆ ನಿವಾಸಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ದಿನ ಕಳೆದಂತೆ ಬೆಂಗಳೂರು ತನ್ನ ಹಳೆತನ ಕಳೆದುಕೊಳ್ತಿತ್ತು. ಆದ್ರೀಗ ಫುಟ್ಪಾತ್ ತೆರವು ಮಾಡಿರೋದ್ರಿಂದ ಹಳೆ ಬೆಂಗಳೂರನ್ನ ಮತ್ತೆ ನೋಡೋ ಸ್ಥಿತಿ ಬಂದಿದ್ದು ಸಂತಸದ ವಿಚಾರ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮಂತ ಓಡಾಡೋಕ್ಕೂ ಆಗಲ್ಲ. ಆಕಸ್ಮಿಕ ಓಡಾಡಿದ್ರು ಅಲ್ಲಿ ಈ ಲೇಡೀಸ್ಗಳಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಮೈ ತಪ್ಪು ಟಚ್ ಆಯ್ತು ಅಂದರೆ ಏನಪ್ಪ ಈ ವಯಸ್ಸಲ್ಲಿ ನಿಂಗೆ ಕಣ್ಕಾಣಲ್ವಾ ಅಂತ ಹೇಳ್ತಾರೆ. ನಾವು ಅದು ಉತ್ತರ ಕೊಡೋಕ್ಕಾಗಲ್ಲ. ಅದನ್ನು ನಮ್ಮ ಇದನ್ನು ತಿಳ್ಕೊತಿಲ್ಲ ಆಯಿತು. ಅದೇ ಇವರು ವ್ಯಾಪಾರಸ್ಥರು ಸ್ವಲ್ಪ ಹಿಂದಿಟ್ಕೊಳ್ಳಪ್ಪ ಅಂದರೆ ಅವರು ಅದಕ್ಕೊಂದು ಏನಾದ್ರು ಮಾತಾಡ್ತಾರೆ. ಅದರಿಂದ ಇವಾಗ ಎತ್ತಿರೋದು ನಮ್ಮ ಮಲ್ಲೇಶ್ವರ ಹಳೆ ಮಲ್ಲೇಶ್ವರ ಥರ ಭಾಳ ಚೆನ್ನಾಗಿದೆ. ಆದರೆ ಅವರಿಗೆ ಬಿಸ್ನೆಸ್ಸಿಗೆ ಅದನ್ನು ನಂಬ್ಕೊಂಡು ಜೀವನ ಮಾಡೋದ್ರ ಬಗ್ಗೆನೂ ಇದೆ. ಅವ್ರಿಗೆ ತೊಂದರೆ ಇಲ್ಲ ನಾವು ಹೇಳೋದಿಲ್ಲ. ಆದರೆ ಆ ತೊಂದರೆನ ಜನಸಾಮಾನ್ಯರ ಮೇಲೆ ಹಾಕಬಾರ್ದು. ಅದರಿಂದ ಇವಾಗ ತೆಗೆಯೋದು ಮಲ್ಲೇಶ್ವರ ಕ್ಲೀನ್ ಆಗಿದೆ. ಅವ್ರಿಗೆ ಏನೋ ವ್ಯವಸ್ಥೆ ಸರ್ಕಾರ ಎಲ್ಲಿ ಮಾಡುತ್ತೋ ಇಲ್ಲೇ ಕೊಡ್ಬೋದು. ಅವ್ರು ಹೇಳಿ ಸರ್ಕಾರ ಏನು ಹೇಳಿದೆ ಅಂದರೆ ಮೈನ್ ರೋಡಲ್ಲಿ ಮಾಡಬೇಡಿ, ನೀವು ಪಾದಚಾರಿ ಬಿಟ್ಬಿಟ್ಟು ಮಿಕ್ಕದ್ದೆಲ್ಲನ ಮಾಡ್ಕೊಳ್ಳಿ ಅಂತ. ಆಲ್ಮೋಸ್ಟ್ ನೋಡಿ ಇಂಥ ರೋಡಲ್ಲೆಲ್ಲ ಮಾಡಿದ್ರೆ ಸದ್ಯಕ್ಕೆ ಅಬ್ಜೆಕ್ಷನ್ ಇಲ್ಲ. ಅವ್ರಿಗೆ ಮಾಡ್ತಾ ಇದ್ದಾರೆ ಕೆಲವರು. ಇವ್ರು ಇವತ್ತು ಮೈನ್ ರೋಡಾಗಿ ಕೊಟ್ಟರೆ ಸ್ವಲ್ಪ ಇವತ್ತು 1 ಅಡಿ ಇಟ್ಕೊಂತಾರೆ, ನಾಳೆ 4 ಅಡಿ ಮುಂದೆ ಬಂದಿರ್ತಾರೆ. ನಾವೇನು ಮಾಡ್ತೀವಿ, ರೋಡ್ಗೆ ಹೋಗ್ತೀವಿ. ಸದಾ ವ್ಯಾಪಾರದಿಂದ ಗಿಜ್ಜಿಗುಡ್ತಿದ್ದ ರಸ್ತೆ ಈಗ ಜನರೆಲ್ಲದೆ ಬೇಕು ಎನ್ನುತ್ತಿದೆ. ಬೀದಿ ಬದಿ ವ್ಯಾಪಾರ ಸ್ಥಗಿತಗೊಂಡ ಪರಿಣಾಮ ಗ್ರಾಹಕರ ಸಂಚಾರವೂ ಕಡಿಮೆ ಆಗಿದೆ. ಅಧಿಕಾರಿಗಳ ನಡೆಗೆ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರಾಬ್ಲಮ್ ಮಾಮೂಲಿ ಸರ್. ನಮ್ಗೆ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಸಾಕು, ನಮಗೇನು ಫುಲ್ಲು ಬೇಕು ಅಂತೇನಿಲ್ಲ. ಹಾಕಿರೋದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಅಂಗಡಿ ಮಾಡೋಕ್ಕೆ ನಾವು ನೋಡಿ ಬಾಡಿಗೆ ಕಟ್ಟಬೇಕು. 4 ದಿನ ಹೋದ್ರೂ ಬಾಡಿಗೆ ಕಟ್ಟಬೇಕು. ಎಲ್ಲಿಂದ ಕಟ್ಟೋಣ ಸರ್? ನಮ್ಮದು ಈ ಥರ ಪ್ರಾಬ್ಲಮ್ ಆಗಿದೆ. ನಾವು ಯಾರಿಗೆ ಹೇಳೋಕ್ಕೂ ಆಗಲ್ಲ. ಇವಾಗ ಕಾನೂನು ಮುಂದೆ ನಮ್ಮದೇನೂ ಇಲ್ಲ. ಕಾನೂನು ಏನು ಹೇಳ್ತದೆ ಮಾಡಲೇಬೇಕು. ಆದರೂ ಕಾನೂನಿಗೂ ಗೊತ್ತಲ್ಲ ಸರ್, ಬಡವರು ಬಗ್ರಿ ಇರ್ತಾರೆ ಅಂತ. ಅವ್ರಿಗೂ ಎಲ್ಲೊಂದು ಜಾಗ ಮಾಡಿಕೊಡ್ಬೇಕು. ಏನಾರು ಒಂದು ಏಕ್ದಮ್ ದಡಾರ್ ಅಂತ ಎತ್ತು ಅಂದರೆ ಎಲ್ಲಿ ಅಂತ ಹೋಗೋಣ ಹೇಳಿ. ಮಕ್ಕಳು ಫೀಸ್ಗಳು ಕಟ್ಟಬೇಕು, ಎಲ್ಲಿಂದ ಕಟ್ಟೋಣ ಎಲ್ಲ. ಅದು ಪ್ರಾಬ್ಲಮ್ ಆಗಿದೆ ಸರ್. ಒಟ್ಟಿನ ಗೌರ್ಮೆಂಟ್ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ. ಒಂದು ಕಡೆ ಫುಟ್ಪಾತ್ಗಳು ಪಾದಾಚಾರಿಗಳಿಗೆ ಮುಕ್ತವಾಗಿರುವುದರಿಂದ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸುತ್ತಿದ್ರೆ, ಮತ್ತೊಂದು ಕಡೆ ಜೀವನೋಪಾಯ ಕಳೆದುಕೊಂಡ ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆಯ ನಿರೀಕ್ಷೆಯಲ್ಲಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.